ಹಾಯ್ ಹಲೋ ನಮಸ್ಕಾರ ಮೌನ ರಾಗ ಭಾಗ 2. ಅನೀಶ್ ನಾಳೆ ಅವರಿಗೆ ಏನು ಹೇಳಬೇಕಂತ ನಿರ್ಧಾರ ಮಾಡಿದ್ಯೋ? ರಾತ್ರಿ ಊಟದ ನಂತರ ಮಹಾಲಕ್ಷ್ಮಿಯವರು ತಮ್ಮ ಪ್ರೀತಿಯ ಮಗನನ್ನ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರಂತೂ ಈ ಮದುವೆ ವಿಚಾರವನ್ನ ತೆಗೆದು ಹಾಕುವಂತಹ ಲೆಕ್ಕಾಚಾರದಲ್ಲೇ ಇಲ್ಲ. ಅಮ್ಮ, ಅದೇನಷ್ಟು ಅವಸರ? ಸೋಮಣ್ಣನಿಗೆ ಇನ್ನೊಂದೆರಡು ಸಂಬಂಧಗಳನ್ನ ತೋರ್ಸಕ್ಕೆ ಹೇಳಮ್ಮ. ಇನ್ನೂ ಸ್ವಲ್ಪ ಚೆನ್ನಾಗಿರೋ ಒಳ್ಳೆ ಮನೆತನದ ಸಂಬಂಧ ಸಿಗಬಹುದೋ ಏನೋ ಎಂದ ಅನೀಶ್. ಈ ಸಂಬಂಧದಿಂದ ತನಗೆ ಯಾವ ಲಾಭವೂ ಕಾಣ್ತಾ ಇಲ್ಲ, ಎಂಥದೂ ಇಲ್ಲ ಎನ್ನುವುದು ಅವನ ಅಭಿಪ್ರಾಯ ಆಗಿಯೇ ಹೋಗಿತ್ತು. ಹುಡುಗಿ ನೋಡೋಕೆ ಸಾಧಾರಣವಾಗಿದ್ದಾಳೆ, ಆರ್ಥಿಕವಾಗಿಯೂ ಅಷ್ಟಕ್ಕಷ್ಟೇ. ಅವರಿಂದ ಯಾವುದೇ ಸಹಾಯ ನಿರೀಕ್ಷೆ ಮಾಡೋ ಹಂಗಿಲ್ಲಮ್ಮ. ಅವನ ಗೆಳೆಯ ರಿತೇಶ್ನ ಹೆಂಡತಿ ಕೂಡ ನೋಡಲು ಸಾಧಾರಣವಾಗಿದ್ರು ಅವಳು ತವರು ಮನೆಯಿಂದ ರಿತೇಶ್ಗೆ ಹೊಸ ಬಟ್ಟೆ ಶೋರೂಮ್ ತೆರೆಯೋಕೆ ಹಣ ಸಹಾಯ ಮಾಡಿದ್ದಾರೆ. ಆದರೆ ಈ ಹುಡುಗಿ ವಿಷಯದಲ್ಲಿ ಅಂತಹ ಯಾವುದೇ ಸಾಧ್ಯತೆಗಳಿಲ್ಲಮ್ಮ. ಮಾತುಕತೆಯ ನಡುವೆಯೇ ಅವಳ ತಾಯಿ ಮದುವೆಯಲ್ಲಿ ಹುಡುಗಿಗೆ ಹಾಕುವಂತಹ ಒಡವೆ ಬಿಟ್ಟರೆ ಬೇರೆ ಏನನ್ನೂ ನಾವು ನಿಮಗೆ ಕೊಡೋಕ್ಕಾಗಲ್ಲ ಅಂತ ಸ್ಟ್ರೈಟಾಗಿ ಹೇಳಿಬಿಟ್ಟು ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಾರೆ ಆ ಕ್ಷಣದಲ್ಲೇ. ಈಗಲೇ ಇಷ್ಟೊಂದು ಸ್ಟ್ರೈಟ್ ಫಾರ್ವರ್ಡ್ ಹೀಗೆ ಹೇಳುವವ್ರ ಮುಂದೆ ಇನ್ನು ಹೇಗೆ ಎಂಬುದು ಅನಿಷ್ಟ ಯೋಚನೆಯಾಗಿತ್ತು. ನೋಡು ಹನೀಶ್, ಸೋಮಣ್ಣನ ಬಳಿ ಇದ್ದ ಸಂಬಂಧಗಳೆಲ್ಲ ನೋಡಿದ್ದಾಯಿತು. ಇದೇ ಕೊನೆ ಸಂಬಂಧ ಅಂತೆ. ಕಳೆದ 8 ತಿಂಗಳಿಂದ ಹುಡುಕ್ತಾ ಇದ್ದೇವೆ. ನಿನಗಾಗಲೇ 28 ದಾಟಿದೆ ಮಗನೇ. ಇನ್ನೆಷ್ಟು ದಿನ ಅಂತ ಕಾಯೋದು? ನಿನ್ನ ಹಿಂದೆ ಶಶು ಕೂಡ ಇದ್ದಾನೆ. ನನ್ನ ಪ್ರಕಾರ ಹುಡುಗಿ ಅತಿ ಸುಂದರಿಯಲ್ಲದಿದ್ದರೂ ಬಹಳ ಲಕ್ಷಣವಾಗಿದ್ದಾಳೆ ಕಣೋ. ಇನ್ನು ನಿನ್ನ ಆಸೆಯಂತೆ ಶ್ರೀಮಂತ ಮನೆತನದ ಹೆಣ್ಣನ್ನು ತರೋಣ ಅಂತ ಇಟ್ಕೋ. ನಾಳೆ ಅವಳನ್ನು ನಿಭಾಯಿಸೋದು ಬಹಳ ಕಷ್ಟ ಗೊತ್ತಾ? ನಿನ್ನ ಅತ್ತಿಗೆ ಅರಣಿಯನ್ನೇ ನೋಡ್ಕೊಳ್ಳೋ. ವಿಕಾಸ್ ಒಳ್ಳೆಯ ಕೆಲಸದಲ್ಲಿದ್ದಾನೆ ಅಂತ ಅವಳ ಎಲ್ಲ ಬೇಡಿಕೆಗಳನ್ನು ಪೂರೈಸ್ತಾ ಇದ್ದಾನೆ. ಅವಳ ಹೆಸರಿನಲ್ಲಿ ಆಸ್ತಿ ಇರೋದಂತೂ ನಿಜ. ಆದರೆ ಸದ್ಯಕ್ಕೆ ಅವಳ ಪೂರ್ತಿ ಜವಾಬ್ದಾರಿ ವಿಕಾಸ್ದೇ ಅಲ್ವೇನೋ? ನಾಳೆ ಅಂತಹ ಶ್ರೀಮಂತ ಮನೆಯ ಹುಡುಗಿ ಬಂದು ಅದು ಬೇಕು ಇದು ಬೇಕು ಅಂತ ಹಠ ಹಿಡಿದ್ರೆ ನೀನು ಎಲ್ಲಿಂದ ತರ್ತೀಯಾ? ಅಂಗಡಿ ವ್ಯಾಪಾರ ಅಷ್ಟಕ್ಕಷ್ಟೇ, ಮನೆ ನಡೆಸೋದಕ್ಕೆ ಸಾಕಾಗ್ತಾ ಇಲ್ಲ. ಇನ್ನು ಅವಳ ಖರ್ಚು ನಿಭಾಯಿಸೋಕೆ ನನ್ನಿಂದ ಸಾಧ್ಯವೇ? ಈ ಹುಡುಗಿ ಆದರೆ ಸಾಧಾರಣ ಕುಟುಂಬದವಳು. ಕಷ್ಟ ಸುಖ ಅರ್ಥ ಮಾಡ್ಕೊಂಡಿರ್ತಾಳೆ. ಹೆಚ್ಚು ಕಮ್ಮಿ ಆದರೆ ಅಡ್ಜಸ್ಟ್ ಮಾಡ್ಕೊಳ್ತಾಳೆ. ಅವ್ರ ಅಮ್ಮನ ಮಾತು ನೋಡಿದರೆ ಮದುವೆ ಮಾಡಿಸಿದ್ರೆ ಸಾಕು, ತವರು ಮನೆ ಹಸ್ತಕ್ಷೇಪ ಅಷ್ಟಾಗಿರಲ್ಲ ಅನಿಸುತ್ತೆ. ನಿನ್ನ ಅತ್ತಿಗೆ ಅಂತೆ ಮಾತು ಮುಂಚೆ ತವರಿಗೆ ಓಡೋಗಿ ಕುತ್ಕೊಳ್ಳೋ ಅಂಥವಳು ಅಲ್ಲ. ಯೋಚನೆ ಮಾಡು ಅನೀಶ್. ಬರೀ ಅಂದ ಚಂದನ ನೋಡಿ ಜೀವನ ಮಾಡೋಕ್ಕಾಗಲ್ಲ. ಬದುಕು ಪೂರ್ತಿ ಜೊತೆಗಿರೋಳು ನಿನ್ನ ಆರ್ಥಿಕ ಸ್ಥಿತಿಗೆ ಸರಿ ಹೊಂದ್ತಾಳ ಅಂತ ಯೋಚನೆ ಮಾಡು. ನಾಳೆ ನಿನ್ನ ನಿರ್ಧಾರವನ್ನು ತಿಳಿಸು ಅಂತ ಹೇಳಿ ಮಹಾಲಕ್ಷ್ಮಿಯವರು ಅಲ್ಲಿಂದ ಸೈಲೆಂಟಾಗಿ ಜಾರ್ಕೊಂಡು ಹೊರಟುಬಿಟ್ರು. ಮೊದಲ ಬಾರಿಗೆ ಅನೀಶ್ಗೆ ಮದುವೆಯ ನಂತರದ ಜವಾಬ್ದಾರಿಗಳ ಬಗ್ಗೆ ಅರಿವಾಗಿ ತಲೆ ಬಿಸಿಯಾಯಿತು. ಇದರ ಬಗ್ಗೆ ಅವನು ಈ ಹಿಂದೆ ಯೋಚಿಸೇ ಇರಲಿಲ್ಲ. ಹೆಸರಿಗೆ ಅಂಗಡಿ ನಡೆಸ್ತಿದ್ದಾನೆಯೇ ಹೊರತು ಅದರಿಂದ ಅವನಿಗೆ ಯಾವುದೇ ಸ್ವಂತ ಮಡಿಕೊಳ್ಳುವಂಥದ್ದೇನಿರಲಿಲ್ಲ. ಬಂಡವಾಳ ಹಾಕಿ ತಾಯಿ ಮಹಾಲಕ್ಷ್ಮಿ ಎಂಬ ಕಾರಣಕ್ಕೆ ದಿನದ ವ್ಯಾಪಾರದ ಪೂರ್ತಿ ಹಣವನ್ನು ಅವರಿಗೆ ಒಪ್ಪಿಸ್ತಾ ಇದ್ದ. ತನ್ನ ಸಣ್ಣ ಪುಟ್ಟ ಖರ್ಚಿಗೂ ತಾಯಿ ಮುಂದೆ ಕೈ ಚಾಚುವಂತಹ ಒಂದು ಪರಿಸ್ಥಿತಿ. ಗೆಳೆಯ ರಿತೇಶ್ ಎಷ್ಟೋ ಬಾರಿ ನಿನಗೆ ಅಂತ ಒಂದಿಷ್ಟು ಸಂಪಾದನೆ ಇಟ್ಕೊಳ್ಳೋ, ಅಂಗಡಿಯಲ್ಲಿ ಕೆಲಸ ಮಾಡೋ ಹುಡುಗರಿಗೆ ತಿಂಗಳ ಸಂಬಳ ಅಂತ ಇರುತ್ತೆ. ಆದರೆ ನಿನಗೆ ಓನರ್ ಅನ್ನೋ ಪಟ್ಟ ಬಿಟ್ಟರೆ ಒಂದು ಬಿಡುಗಾಸು ಸಿಗಲ್ವಲ್ಲೋ, ಏನೋ ಕತೆ. ಬರುವ ಲಾಭದಲ್ಲಿ ಸ್ವಲ್ಪನಾದರೂ ನಿನ್ನ ಪಾಲಿಗೆ ಇಟ್ಕೊಳ್ಳಪ್ಪ ಎಂದು ಬುದ್ಧಿಯನ್ನು ಹೇಳ್ತಿದ್ದ. ಆದರೆ ಈ ಅನೀಶ್ಗೆ ತಾಯಿಯನ್ನು ಕೇಳುವಂತಹ ಧೈರ್ಯ ಇರಲಿಲ್ಲ. ಮದುವೆಯಾದ್ರ ಮೇಲಾದರೂ ತನ್ನ ಹಣ ತನಗೆ ಸಿಗಬಹುದೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದ ಅನೀಶ್ಗೆ ಅಮ್ಮನ ಮಾತುಗಳು ಮನಸ್ಸಿಗೆ ನಾಟಿದ್ವು. ನಾಳೆ ಹೆಚ್ಚು ಬೇಡಿಕೆ ಅಂತ ಇಡುವಂತಹ ಹೆಂಡತಿ ಬಂದರೆ ತನ್ನ ಸ್ಥಿತಿ ಕಷ್ಟ ಆಗಬಹುದು ಎಂಬ ಸಿಟ್ಟಿನಲ್ಲಿ ನೋಡಿದಾಗ ತಾಯಿ ಹೇಳಿದ್ದು ಸರಿ ಅಂತಲೂ ಅನ್ನಿಸ್ತು. ಮತ್ತೊಮ್ಮೆ ಆ ಹುಡುಗಿಯ ಮುಖ ನೆನಪಿಸ್ಕೊಂಡಾಗ ಅವಳ ಸುಂದರವಾದ ಅರಳುಗಣ್ಣುಗಳು ಕಣ್ಮುಂದೆ ಬಂದವು. ಅಮ್ಮ ಹೇಳುವಂತೆ ಧರಣಿ ಅತಿ ಸುಂದರಿ ಅಲ್ಲದೇ ಇದ್ರೂ ಲಕ್ಷಣವಾಗಂತೂ ಖಂಡಿತ ಇದ್ದಾಳೆ. ಪಾಲಿಗೆ ಬಂದದ್ದು ಪಂಚಾಮೃತ ಅಂದ್ಕೊಳ್ಳೋಣ ಅಂತ ಹೇಳಿ ನಿರ್ಧರಿಸಿ ಮದುವೆಗೆ ಒಪ್ಪಿಗೆ ನೀಡಲು ಸಿದ್ಧನಾಗ್ತಾನೆ. ಆದರೂ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಸಣ್ಣ ನಿರಾಸೆಯಂತೆಯೂ ಕಾಡ್ತಾನೆ ಇತ್ತು. ಮರುದಿನ ಬೆಳಗ್ಗೆ ಮಹಾಲಕ್ಷ್ಮಿಯವರು ಕೇಳಿದಾಗ ನಿಮ್ಮಿಷ್ಟ ಅಮ್ಮ, ನಿಮ್ಗೇನು ಸರಿ ಅನಿಸುತ್ತೋ ಹಾಗೇ ಮಾಡಿ ಎಂದು ಒಪ್ಪಿಗೆ ನೀಡಿ ಅಂಗಡಿ ಹೊರಟಿದ್ದ. ಲಕ್ಷ್ಮಿ ಅವನಿಗೆ ಅರೆಮನಸ್ಸು ಇದ್ದಂತೆಯೇ ಸುಮ್ಮನೆ ಯಾಕೆ ಅವಸರ ಮಾಡ್ತೀಯಾ? ಅವನ ಇಚ್ಛೆಯಂತೆ ಇನ್ನೂ ಸ್ವಲ್ಪ ಚೆನ್ನಾಗಿರುವಂಥ ಹುಡುಗಿಯನ್ನೇ ಹುಡುಕೋಣ, ಅದಕ್ಕೇನಂತೆ ಎಂದು ತಂದೆ ರಾಮಕೃಷ್ಣರು ಮಗನ ಪರವಾಗಿಯೇ ವಾದ ಮಾತಾಡ್ತಾರೆ. ನೀವು ಸುಮ್ಮನೆ ಇರಿ, ನಿಮ್ಗಿದೆಲ್ಲ ಅರ್ಥನೇ ಆಗೋದಿಲ್ಲ. ವಿಕಾಸ್ ವಿಷಯದಲ್ಲಿ ಮಾಡಿದ ತಪ್ಪು ಇವನ ವಿಷಯದಲ್ಲಿ ಆಗೋದು ಬೇಡ.
ಅತಿ ಸುಂದರಿಯಾದವಳು ಬಂದರೆ ಈಗ ಅರಣಿ ನಮ್ಮ ಮಗನನ್ನು ಆಡಿಸ್ತಾರಂತೆ ಬುಗುರಿ ಆಡಿಸ್ತಾಳೆ, ಇವಳು ಆಟ ಆಡಿಸ್ತಾಳ ಮೇಲೆ. ಹಾಗಂತ ನಾನೇನು ಪ್ರಯತ್ನ ಪಟ್ಟಿಲ್ವೇ? 8 ತಿಂಗಳಿಂದ ಅವನ ಇಷ್ಟದಂತೆಯೇ ಹುಡುಕಿ ಹುಡುಕಿ ಸಾಕಾಗಿದೆ. ನಿಮ್ಗೆ ಗೊತ್ತಿಲ್ವಾ? ಇವನಿಗೆ ಒಳ್ಳೆಯ ವಿದ್ಯಾಭ್ಯಾಸ ಅಥವಾ ಕೆಲಸವಿದ್ದಿದ್ರೆ ಇನ್ನೂ 2 ವರ್ಷ ಕಾಯ್ಬೋದಿತ್ತು. ಈಗಾಗಲೇ ವ್ಯಾಪಾರ ಹದಗೆಟ್ಟು ಹೋಗಿದೆ. ನೋಡೋಣ, ಬರುವ ಹುಡುಗಿಯ ಕಾಲ್ಗುಣದಿಂದಾದರೂ ಅಂಗಡಿ ವ್ಯಾಪಾರ ಚೇತರಿಸ್ಕೊಂಡ್ರೆ ಅನೀಶ್ಗೆ ಒಳ್ಳೆಯದಾಗ್ಬೋದಲ್ವಾ? ಸ್ವಂತ ಕೆಲಸ ಯಾವತ್ತಿದ್ರೂ ಸ್ವಂತ ಕೆಲಸನೇ ಎನ್ನುತ್ತಿದ್ದಂತೆ ಬೈಕ್ಗೆ ಪೆಟ್ರೋಲ್ ಹಾಕಿಸಲು ಹಣ ಕೇಳಲು ಬಂದ ಅನೀಶ್ನ ಕಿವಿಗೆ ಹುಡುಗಿಯ ಕಾಲ್ಗುಣದ ಮಾತುಗಳು ಬಿದ್ದುವು. ಅಮ್ಮನಿಂದ ಹಣ ಪಡೆದು ತಂದೆಯ ಜೊತೆಗೂಡಿ ಅಂಗಡಿಯತ್ತ ಸಾಗಿದ್ರೂ ಮನಸ್ಸಿನಲ್ಲಿ ಅದೇ ಮಾತುಗಳು ಗುನುಗ್ತಾ ಇದ್ವು. ಹುಡುಗಿಯ ಕಾಲ್ಗುಣದಿಂದಲಾದರೂ ವ್ಯಾಪಾರ ವೃದ್ಧಿಯಾಗಿ ತಾನು ಸ್ವತಂತ್ರನಾಗಬಹುದು, ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಬಹುದು ಎಂಬ ಆಸೆಯಿಂದ ಮದುವೆಯ ಬಗ್ಗೆ ಒಂದು ಕ್ಷಣ ಮಧುರವಾದ ಅನುಭೂತಿ, ಆಸೆ ಅನ್ನೋದು ಮೂಡುತ್ತೆ. ಅನೀಶ್ನಿಂದ ಒಪ್ಪಿಗೆ ಸಿಕ್ಕ ಕೂಡಲೇ ಮಹಾಲಕ್ಷ್ಮಿಯವರು ಅಂಬುಜಾ ಅವರಿಗೆ ಕರೆ ಮಾಡಿ ತಮ್ಮ ಸಮ್ಮತಿಯನ್ನು ತಿಳಿಸಿದರು. ಅಂಬುಜಾ ಅವರು ಬಹಳ ಸಂತೋಷದಿಂದನೇ ಒಪ್ಪಿದ್ರು. ಇನ್ನು ತಡ ಮಾಡೋದು ಬೇಡ, ಪುರೋಹಿತರ ಬಳಿ ಹೋಗಿ ಮುಹೂರ್ತ ನಿಗದಿ ಮಾಡಿಸಿ ನಮ್ಮ ಮನೆ ನೋಡುವ ಶಾಸ್ತ್ರಕ್ಕೆ ಬನ್ನಿ, ಅಲ್ಲೇ ಉಳಿದ ಮಾತುಕತೆಗಳನ್ನೆಲ್ಲ ನಡೆಸಿಬಿಡೋಣ ಅಂತ ಮಹಾಲಕ್ಷ್ಮಿಯವರು ಅವರನ್ನು ಆಹ್ವಾನಿಸಿದರು. ಅಂಬುಜಾ ಅವರು ಮದುವೆ ವಿಷಯವನ್ನು ಧರಣಿಗೆ ತಿಳಿಸಿದಾಗ ಅವಳು ಮೌನವಾಗಿರುವುದನ್ನು ಕಂಡು, ನೋಡು ಧರಣಿ, ಇದ್ದಕ್ಕಿಂತ ಒಳ್ಳೆಯ ಸಂಬಂಧ ನಮಗೆ ಖಂಡಿತ ಇನ್ನೊಂದು ಸಿಗಲಾರ್ದು. ನಾನು ನಿನ್ನನ್ನು ಇನ್ನು ಮುಂದೆ ಓದಿಸ್ಲಿಕ್ಕಾಗಲಿ ಅಥವಾ ಇನ್ನೂ ತುಂಬ ದಿನ ನಮ್ಮ ಮನೇಲಿ ಇಟ್ಕೊಳ್ಳೋಕ್ಕಾಗಲಿ ಕೆಲಸಕ್ಕಾಗಲಿ ಕಳಿಸೋಕೆ ಸಾಧ್ಯವೇ ಇಲ್ಲ. ಅವರು ಒಪ್ಪಿದ್ದಾರೆ, ಗಂಡು ಒಪ್ಪಿದ್ದಾನೆ, ನಾನು ಒಪ್ಪಿದ್ದೀನಿ, ನಿನಗೇನು ಅಭ್ಯಂತರ ಇಲ್ಲ ತಾನೇ ಅನ್ನೋದು ಸ್ಟ್ರೈಟಾಗಿ ಒಂದು ಪ್ರಶ್ನೆ ಕೇಳಿದರು. ಬಹುಶಃ ಏನು ಹೇಳಿದರೂ ಪ್ರಯೋಜನವಿಲ್ಲವೆಂದು ಅರಿತ ಧರಣಿ ಸುಮ್ಮನೆ ತಲೆಯಾಡಿಸಿ ಒಪ್ಪಿಗೆಯನ್ನು ಸೂಚಿಸಿದ್ಲು. ಅಂಬುಜಾ ಅವರು ತಡ ಮಾಡದೆ ಕೂಡಲೇ ಇಬ್ಬರ ಜಾತಕಗಳನ್ನು ಪುರೋಹಿತರಿಗೆ ತೋರಿಸಿ ಮುಹೂರ್ತ ನಿಗದಿಯನ್ನು ಮಾಡಿಸಿದ್ರು. ಈ ವರ್ಷದಲ್ಲಿ 3, 5 ಮತ್ತು 8 ತಿಂಗಳ ನಂತರದ 3 ಮುಹೂರ್ತಗಳು ಸಿಕ್ಕಿದ್ವು. ಮದುವೆ ಬಹುಶಃ ತಡವಾದರೆ ನಿಶ್ಚಿತಾರ್ಥ ಮಾಡಿಕೊಡಿ ಎಂದು ಅವರು ಕೇಳಬಹುದು ಎಂಬ ಆತಂಕದಿಂದ, ಕಷ್ಟವಾದರೂ ಸರಿ 3 ತಿಂಗಳ ಮುಹೂರ್ತಕ್ಕೆ ಒಪ್ಪಿಸಬೇಕೆಂದು ಅಂಬುಜಾ ನಿರ್ಧಾರ ಮಾಡಿದ್ರು. ಒಂದು ಶುಭ ದಿನ ನೋಡಿ ಕೇಶವ ಮತ್ತು ಅಂಬುಜಾ ದಂಪತಿ ಹಿರಿಯ ಮಗಳು ಶರಣ್ಯ, ಅಳಿಯ ನಾಗೇಶ್, ಅಣ್ಣ ಮೋಹನ್, ಅತ್ತಿಗೆ ಮಾಲಿನಿ ಅವರೊಂದಿಗೆ ಅನೀಶ್ನ ಮನೆಗೆ ಬರ್ತಾರೆ. 3 ಮಲಗುವಂತಹ ಕೋಣೆಗಳು, ವಿಶಾಲವಾಗಿರುವಂತಹ ಹಾಲು, ಒಂದು ಅಚ್ಚುಕಟ್ಟಾದ ಅಡುಗೆ ಮನೆ ಮತ್ತು ಡೈನಿಂಗ್ ಹಾಲ್ ಹೊಂದಿದ್ದ ಆ ಮನೆ ಅತ್ಯಂತ ಅಚ್ಚುಕಟ್ಟಾಗಿ ಕ್ಲೀನಾಗಿ ಇತ್ತು. ಆದರೆ ಆಡಂಬರವಾಗಿ ಏನಿರಲಿಲ್ಲ. ಅಂದು ಅನೀಶ್ನ ಅಣ್ಣ ವಿಕಾಸ್ ಕೂಡ ಮನೆಯಲ್ಲಿದ್ದ. ಬಂದವರಿಗೆ ಲಘು ಉಪಹಾರ ನೀಡಿ ನಂತರ ಮದುವೆಯ ಮಾತುಕತೆಗಳು ಎಲ್ಲವೂ ಆರಂಭವಾಯಿತು. ಅಂಬುಜಾ ಅವರ ಇಚ್ಛೆಯಂತೆಯೇ 3 ತಿಂಗಳ ಮುಹೂರ್ತ ಕೂಡ ಕೊನೆಗೂ ಫಿಕ್ಸ್ ಆಗಿಯೇ ಹೋಗಿತ್ತು. ಮುಹೂರ್ತಕ್ಕೆ ಅವರು ಮನೆಯಲ್ಲಿರೋರು ಕೂಡ ಒಪ್ಕೊಳ್ತಾರೆ. ನಿಶ್ಚಿತಾರ್ಥ ಮಾಡಲೇಬೇಕು ಅಂತ ಪಟ್ಟು ಹಿಡಿದಾಗ ಅಂಬುಜಾ ಅವರು ಮನಸ್ಸಿಲ್ದಿದ್ರು ನಮ್ಮ ಮನೇಲಿ ಒಂದು 30 ಜನರನ್ನು ಸೇರಿಸಿ ಮಾಡೋಣ ಅಂತ ಒಪ್ಕೊಳ್ತಾರೆ. ಮುಂದಿನ ವಾರನೇ ನಿಶ್ಚಿತಾರ್ಥವೆಂದು ನಿಶ್ಚಯವಾಗುತ್ತೆ. ವರನಿಗೆ ಚೈನು, ಉಂಗುರ, ಬ್ರಾಸ್ಲೆಟು, ಮದುವೆಯ ಬಟ್ಟೆಗಳನ್ನು ಕೊಡ್ತೀವಿ, ಜೊತೆಗೆ ಮಗಳಿಗೆ ಇಷ್ಟು ಗ್ರಾಮ್ ಚಿನ್ನ ಕೊಡ್ತೀವಿ ಅಂತ ಅಂಬುಜಾ ಕೂಡ ಫೈನಲ್ ಮಾಡ್ಕೊಳ್ತಾರೆ. ಮಹಾಲಕ್ಷ್ಮಿಯವರು ವಧುವಿಗೆ ಮಾಂಗಲ್ಯ ಸರ, ಓಲೆ, ಬಳೆಗಳ ಜೊತೆಗೆ 2 ರೇಷ್ಮೆ ಸೀರೆ ನೀಡುವುದಾಗಿ ತಿಳಿಸ್ತಾರೆ. ಎಲ್ರಿಗೂ ಮಾತುಕತೆ ಅನ್ನೋದು ಒಂದು ಕ್ಷಣ ತೃಪ್ತಿ ನೀಡುತ್ತೆ. ನಿಶ್ಚಿತಾರ್ಥದ ದಿನವನ್ನು ನಿಗದಿ ಮಾಡಿ ತಿಳಿಸುವುದಾಗಿ ಹೇಳಿ ಕೇಶವ ಮತ್ತು ಅಂಬುಜಾ ಅಲ್ಲಿಂದ ಹೊರಡ್ತಾರೆ. ಅನೀಶ್ನ ಮದುವೆ ಬಹುತೇಕ ಖಚಿತವಾಗಿತ್ತು ಅಂತ ಮನೆಯವರೆಲ್ಲ ಸಂಭ್ರಮಿಸಿದ್ರೆ ಅನೀಶ್ ಮಾತ್ರ ನಿರ್ಲಿಪ್ತನಾಗಿದ್ದ. ಮದುವೆಗೆ ಒಪ್ಪಿದ್ರೂ ಮನಸ್ಸು ಪೂರ್ಣವಾಗಿ ಸಂತೋಷ ಎನ್ಗೊಂಡಿರಲಿಲ್ಲ. ಅದು ಹುಡುಗಿಯ ರೂಪದ ಬಗೆಗಿನ ನಿರಾಸೆಯೋ ಅಥವಾ ಮುಂದಿನ ಜವಾಬ್ದಾರಿ, ಆ ಒಂದು ಮುಂದಿನ ಟೆನ್ಷನ್, ಆತಂಕವೋ ಅವನಿಗೂ ತಿಳಿಯದಾಗಿತ್ತು. ಈ ಕಡೆ ಒಬ್ಬಳೇ ಅಲ್ಲ, ಈ ಕಡೆ ಹುಡುಗಿಗೂ ಕೂಡ ಧರಣಿಯ ಮನಸ್ಥಿತಿನೂ ಕೂಡ ಹಾಗೆಯೇ ಇತ್ತು. ಹೊಸ ಮನೆ, ಹೊಸ ಮನುಷ್ಯರು ಹೆಂಗಿರ್ತಾರೋ ಏನೋ ಎಂಬ ಆತಂಕ ಅವಳನ್ನು ಒಂದು ಕ್ಷಣ ಕಾಡ್ತಾನೆ ಇತ್ತು. ತಾನೇನು ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದವಳಲ್ಲ, ಆದರೂ ಹೋಗುವ ಮನೆಯಲ್ಲಾದರೂ ಪ್ರೀತಿ, ಪ್ರೇಮ, ಆತ್ಮೀಯತೆ ಮತ್ತು ಸ್ವಾತಂತ್ರ್ಯ ಸಿಗುವುದೇ ಎಂಬ ಅಳುಕು ಅವಳಲ್ಲೂ ಇತ್ತು. ತನ್ನ ಅಕ್ಕ ಶರಣ್ಯ ಅತ್ತೆ ಮನೆಯಲ್ಲಿ ಪಡ್ತಾ ಇರುವಂತಹ ಆ ಕಷ್ಟ, ನಾಯಿ ಪಾಡ್ಕೊಂಡು ತನಗೂ ಅಂತಹ ಪರಿಸ್ಥಿತಿ ಬಂದರೆ ಅನ್ನೋ ಭಯ ಅವಳನ್ನು ಆವರಿಸ್ತು. ಆದರೆ ಬೇರೆ ಆಯ್ಕೆ ಇರಲಿಲ್ಲದ ಕಾರಣ ದೇವರ ಮೇಲೆ ಭಾರ ಹಾಕಿ ಆಕೆ ಮೌನವಾಗಿಬಿಡ್ತಾಳೆ. ಹೆತ್ತ ತಾಯಿ ಇಷ್ಟು ಅಸಡ್ಡೆಯಿಂದ ಕೂತಿರ್ಬೇಕಾದ್ರೆ ಆಕೆ ತಾನು ಇನ್ನೇನು ಮಾಡಲಿಕ್ಕೆ ಸಾಧ್ಯ? ಗೊಣಗಾಡುತ್ತಲೇ ಅಂಬುಜಾ ಅವರು ನಿಶ್ಚಿತಾರ್ಥದ ತಯಾರಿ ಕೂಡ ನಡೆಸ್ತಾರೆ. ವರನಿಗೆ ಬಟ್ಟೆಗಳನ್ನು ಖರೀದಿಸಿದ್ರು. ಬೀಗತಿಯವರಿಬ್ಬರು ಒಟ್ಟಿಗೆ ಹೋಗಿ ಉಂಗುರಗಳನ್ನು ಕೂಡ ಇಬ್ಬರಿಗೂ ಹಾರೈಸ್ತಾರೆ.
ಅದರಲ್ಲೂ ಕೂಡ ಆಕೆಗೆ ಮೆಚ್ಚುಗೆಯಾದದ್ದನ್ನು ಆರಿಸ್ಬೇಕು ಅನ್ನೋ ಜ್ಞಾನ ಇಲ್ಲ ಆಕೆಗೆ. ವಧುವಿಗೆ ನಾವು ನೀಡುವ ನಿಶ್ಚಿತಾರ್ಥದ ಸೀರೆ ಆರಿಸಲು ನಮ್ಮ ಅಂಗಡಿಗೆ ಬನ್ನಿ, ಅಂಗಡಿ ನೋಡಿದಂತೆಯೂ ಆಗ್ತದೆ ಎಂದು ಧರಣಿಯನ್ನು ಕರೆತನ್ನಿ ಎಂದು ಮಹಾಲಕ್ಷ್ಮಿಯವರು ಒತ್ತಾಯಿಸಿದಾಗ ಅಂಬುಜ ಕೂಡ ಒಪ್ಕೊಳ್ತಾರೆ. ಮಾರನೇ ದಿನವೇ ಅಂಬುಜ ಮತ್ತು ಕೇಶವ ತಮ್ಮ 3 ಹೆಣ್ಣು ಮಕ್ಕಳೊಂದಿಗೆ ಅನೀಶ್ನ ಅಂಗಡಿಗೆ ಹೋಗ್ತಾರೆ. ಮೊದಲೇ ತಿಳಿದಿದ್ದರಿಂದ ಮಹಾಲಕ್ಷ್ಮಿಯವರು ಸೊಸೆ ಅರಣಿಯ ಜೊತೆ ಅಲ್ಲಿಗೆ ಬಂದಿದ್ರು. ಅಂಬುಜ ಅವರು ಬರುತ್ತಿದ್ದಂತೆ ಧರಣಿ ಬಳಗಾಲಿಟ್ಟು ಒಳಗೆ ಬಾ ಎಂದು ಮಹಾಲಕ್ಷ್ಮಿಯವರು ಹೇಳಿದ್ರು. ಅದರಂತೆಯೇ ಧರಣಿ ಬಲಗಾಲಿಟ್ಟು ಅಂಗಡಿಯೊಳಗೆ ಪ್ರವೇಶ ಕೂಡ ಮಾಡಿದ್ಲು. ಬಂದವರನ್ನ ನಗುಮುಖದಿಂದ ಸ್ವಾಗತಿಸಿದ ಅನೀಶ್ನನ್ನ ಮೊದಲ ಬಾರಿ ನೋಡಿದಾಗ ಅವನ ಆರ್ಥಿಕವಾದ ಮಂದಹಾಸಕ್ಕೆ ಧರಣಿ ಸೋತು ಹೋಗ್ತಾಳೆ. ಅಕ್ಕ ಹೇಳಿದಂತೆ ಅವರು ನಿಜಕ್ಕೂ ಚೆನ್ನಾಗಿದ್ದಾರೆ, ನಾನು ಮೊದಲ ಬಾರಿ ಸರಿಯಾಗಿ ಗಮನಿಸೇ ಇರಲಿಲ್ಲ ಎಂದುಕೊಂಡ. ಅವಳಿಗೆ ಮದುವೆಯ ಬಗ್ಗೆ ಮೊದಲ ಬಾರಿಗೆ ಮಧುರವಾದ ಭಾವನೆ ಅನ್ನೋದು ಮೂಡಿತ್ತು. ಕಣ್ಣರಳಿಸಿ ಅಂಗಡಿಯನ್ನ ದಿಟ್ಟಿಸ್ತಾಳೆ, ಅದು ಅಚ್ಚುಕಟ್ಟಾಗಿ ಮತ್ತು ವೈಭವಪೂರಿತವಾಗಿ. ಮಹಾಲಕ್ಷ್ಮಿಯವರ ಮೊದಲೇ ನಿಗದಿಪಡಿಸಿದ ಬಜೆಟ್ನಲ್ಲಿ ಅನೀಶ್ ಸ್ವತಃ ಅವನೇ ಸೀರೆಗಳನ್ನು ತೋರ್ಸೋಕೆ ಶುರು ಮಾಡ್ತಾನೆ. ನಗುಮುಖದಿಂದಲೇ ಮಾತಾಡ್ತಿದ್ದ ಅವನನ್ನ ಧರಣಿ ಕಣ್ಣವೇ ಇಕ್ಕದೆ ಸಂಭ್ರಮದಿಂದ ನೋಡ್ತಾ ಇದ್ಲು. ಅಕ್ಕ, ಲಂಬುವವ ನಿಜಕ್ಕೂ ಕ್ಯೂಟ್ ಆಗಿದ್ದಾರೆ ಕಣೆ, ಅದು ಸರಿಯಾಗಿ ನೋಡಿರಲೇ ಇಲ್ಲ ಅಂತ ಅಂದು ಶ್ರಾವ್ಯ ಕಿವಿಯಲ್ಲಿ ಪಿಸ್ಕೊಟ್ಟಾಗ ಧರಣಿಯ ಕೆನ್ನೆಗಳು ಒಂದು ಕ್ಷಣ ನಾಚಿಕೆಯಿಂದ ಕೆಂಪಗಾಗ್ತವೆ. ಗೊಂಬೆಯಂತೆ ಕುಳಿತಿದ್ದ ಧರಣಿಯ ಮೇಲೆ ಅಂಬುಜ ಅವರೇ ಸೀರೆಗಳನ್ನ ಇಟ್ಟು ನೋಡ್ತಾ ಇದ್ರು. ಅವಳನ್ನ ಒಂದು ಮಾತು ಕೇಳದೆ ತಾವೇ ಒಂದು ಸೀರೆಯನ್ನ ಆರಿಸಿ ಮಹಾಲಕ್ಷ್ಮಿಯವ್ರಿಗೆ ಕೊನೆಗೂ ತೋರ್ಸೇ ಬಿಟ್ರು. ಅತ್ತೆಯೇ ಪರವಾಗಿಲ್ಲ ಅನ್ಸುತ್ತೆ, ನಾವೇನು ಹೇಳೋದು ಅಂಬುಜ ಅವ್ರೆ, ಉಡುವವಳು ನಿಮ್ಮ ಮಗಳಲ್ವೇ, ನಿಮ್ಮ ಮಗಳನ್ನ ಕೇಳಿ, ಅವಳಿಗೆ ಇಷ್ಟ ಆದರೆ ಸಾಕು ಅಂದರು ಮಹಾಲಕ್ಷ್ಮಿ. ಅವಳಿಗೆ ಏನು ಗೊತ್ತ್ರಿ, ಅವರಿಗೆಲ್ಲ ನಾವೇ ಬಟ್ಟೆ ತರೋದು, ನಿಮ್ಗೆ ಇಷ್ಟವಾದರೆ ಇದೇ ಇರಲಿ ಎನ್ನುತ್ತಾ ಗಿಣಿ ಹಸಿರು ಬಣ್ಣದ ಗುಲಾಬಿ ಅಂಚಿನ ರೇಷ್ಮೆ ಸೀರೆಯನ್ನು ಅಂಬುಜ ಅಂತಿಮಗೊಳಿಸಿ ಆರಿಸ್ಬಿಟ್ರು. ಮಹಾಲಕ್ಷ್ಮಿಯವರು ಸರಿ ಅಂದ್ರು. ಎಲ್ಲರಿಗೂ ಜ್ಯೂಸ್ ಮತ್ತು ಲಘು ಉಪಹಾರದ ವ್ಯವಸ್ಥೆ ಕೂಡ ಆಯಿತು. ಹಿರಿಯರ ಮಾತುಕತೆಯಲ್ಲಿ ತೊಡಗಿದ್ರು. ಶ್ರಾವ್ಯ ಮತ್ತು ಧರಣಿ ಮೇಲಿನ ಅಂತಸ್ತಿನಲ್ಲಿರುವಂತಹ ವರ್ಕ್ ಸೀರೆಗಳನ್ನು ನೋಡೋಕೆ ಅಂತ ಹೇಳಿ ಹೋದ್ರು. ಅಲ್ಲಿ ಒಬ್ಬ ಕೆಲಸಗಾರನಿದ್ದ. ಕೆಳಗಿನ ಅಂತಸ್ತಿನಲ್ಲಿ ರೇಷ್ಮೆ ಸೀರೆಗಳಿದ್ರೆ ಮೇಲೆ ಫ್ಯಾನ್ಸಿ ವರ್ಕ್ಸ್, ಪ್ಲೇನ್, ಸಿಂಪಲ್ ಸ್ಯಾರಿಗಳಿದ್ವು. ಒಂಟಿಯಾಗಿ ನಿಂತಿದ್ದ ಮಗನನ್ನ ಕಂಡು ರಾಮಕೃಷ್ಣರು, ಅನೀಶ್, ನೀನ್ ಮೇಲ್ ಹೋಗು, ಧರಣಿಗೆ ಅಂಗಡಿಯನ್ನ ತೋರಿಸು, ಏನಾದರೂ ಮಾತಾಡೋದಿದ್ರೆ ಮಾತಾಡ್ಕೊಳಪ್ಪ ಅಂತ ಕಳಿಸ್ಕೊಟ್ರು. ಧರಣಿ ಅನೀಶ್ ಬಂದದನ್ನ ಕಂಡು ಗಾಬರಿ ಆಗ್ತಾಳೆ. ಶ್ರಾವ್ಯ ಇಬ್ಬರಿಗೂ ಏಕಾಂತ ನೀಡಲು ನಕ್ಕು ಕೆಳಗೆ ಹೋದ್ಲು. ಗಾಬರಿಯಾದ ಧರಣಿ ತಾನು ಹೊರಡಲು ಹೆಜ್ಜೆ ಇಟ್ಟಾಗ ಕೆಳಗೆ ಬಿದ್ದಿದ್ದಂತಹ ಬಟ್ಟೆ ಕಾಲಿಗಡ್ಡವಾಗಿ ಎಡವಿದ್ಲು. ಕೈಯಲ್ಲಿದ್ದ ಜ್ಯೂಸ್ ಅಲ್ಲೇ ಇದ್ದ ಬೆಲೆ ಬಾಳುವಂತಹ ಸೀರೆಯ ಮೇಲೆ ಚೆಲ್ಬಿಡುತ್ತೆ. ಇದನ್ನ ಕಂಡ ಅನೀಶ್ ಗಾಬರಿ ಮತ್ತು ಕೋಪದಿಂದ ಕಿರುಚಿದ್ದ. ಏನ್ ಮಾಡಿದೆ ನೀನು, ನೋಡ್ಕೊಂಡು ಓಡಾಡಕ್ಕಾಗಲ್ವಾ ಅಂತ ಅಸಹನೆಯಿಂದ ಕಿರುಚುತ್ತಾ ಜ್ಯೂಸ್ ಬಿದ್ದ ಸೀರೆಯನ್ನ ಎತ್ತಿ ನೋಡಿದ್ದ. ಅದು ಸುಮಾರು 10,000 ರೂಪಾಯಿಗಳ ಸೀರೆ ಆಗಿತ್ತು. ಪೂರ್ತಿ ಕರೆಯಾಗ್ಬಿಟ್ಟಿತ್ತು. ಕ್ಷಮಿಸಿ, ಕಾಲಿಗೆ ಏನೋ ತಾಗಿ ಎಡವಿಬಿಟ್ಟೆ ಅಂತ ಧರಣಿ ಮೆಲ್ಲಗೆ ಹೇಳಿದ್ಲು. ಕೈಯಲ್ಲಿ ಏನಾದರೂ ಹಿಡಿದಿದ್ದಾಗ ಗಮನ ಇರಬೇಡವಾ? ನೋಡು, ಈಗ 10,000ದ ಸೀರೆ ಹಾಳಾಗೋಯ್ತು. ಹೇಯ್ ಜೀತು, ಸೀರೆಗಳನ್ನು ಯಾಕೆ ಹೀಗೆ ಅಲ್ಲಿಟ್ಟಿದ್ಯಾ? ಇಷ್ಟು ಬೆಲೆ ಬಾಳುವ ಸೀರೆಗಳನ್ನು ಈ ರೀತಿ ಇಡೋದಾ? ಮೊದಲು ಎತ್ತಿಡು ಎಂದು ಕೆಲಸದಾಳಿನ ಮೇಲೆ ಅನೀಶ್ ಜೋರಾಗಿ ಕಿರ್ಚಾಡೋಕೆ ಶುರು ಮಾಡ್ದ. ಅವನ ಈ ವರ್ತನೆಯಿಂದ ಧರಣಿ ಪೂರ್ತಿ ನಡುಗಿ ಹೋದ್ಲು. ಕ್ಷಮಿಸಿ ಎಂದು ಧರಣಿ ಮತ್ತೊಮ್ಮೆ ವಿನಂತಿಸಿದ್ಲು. ಕ್ಷಮಿಸಿ ಎಂದ ತಕ್ಷಣ ಸರಿ ಹೋಗುತ್ತಾ ಧರಣಿ, ಕೆಳಗೆ ಹೋಗು ಮೊದಲು ಎಂದು ಸಿಡುಕಿದ್ದ ಅನೀಶ್ನ ಮಾತಿಗೆ ಕೊನೆಗೂ ಬೇಸರಗೊಂಡು ಅವಳು ಕೆಳಗೆ ಇಳಿದ್ಬಿಟ್ಲು. ಇನ್ನು ಇಬ್ಬರು ಒಬ್ಬರಿಗೊಬ್ಬರು ಭೇಟಿನೇ ಆಗಿರಲಿಲ್ಲ. ಮೊದಲ ಭೇಟಿಯಲ್ಲಿ ಇವರಿಬ್ಬರ ನಡುವೆ ಒಂದು ದೊಡ್ಡ ಜಗಳವೇ, ನೋವಿನ ಸಂಗತಿಯೇ ನಡೆದು ಹೋಯಿತು. ಕರಿಯಾದ ಸೀರೆಯನ್ನ ಬದಿಗೆ ಇಡುತ್ತಾ, ನೋಡು, ಅಮ್ಮನಿಗೆ ಸೀರೆ ಹಾಳಾದ ವಿಷಯ ಹೇಳಕ್ ಹೋಗ್ಬಿಡ, ಡ್ರೈ ಕ್ಲೀನ್ ಮಾಡಿಸಿ ನೋಡೋಣ ಎಂದು ಜೀತುಗೆ ಹೇಳಿದ್ದ ಅನೀಶ್. ಬಂದು ಕೂಡಲೇ 10,000 ನಷ್ಟ ಮಾಡಿಬಿಟ್ಲು. ಇವಳದು ಎಂತಹ ಕಾಲ್ಗುಣವೋ ಏನು ಕರ್ಮವೋ ಎಂದು ಗುಣಗುತ್ತಾ ತಾನೂ ಕೆಳಗಿಳಿದ. ಏನಕ್ಕ ಇಷ್ಟು ಬೇಗ ಬಂದೆ, ಬಾವ ಏನಾದರೂ ಮಾತಾಡಿದ್ರಾ ಅಂತ ಶ್ರಾವ್ಯ ಕೇಳಿದಾಗ ಧರಣಿ ಸುಳ್ಳು ನಗೆ ಬೀರುತ್ತಾ ಅಮ್ಮನ ಬಳಿ ಬಂದು ನಿಂತಳು. ಅನೀಶ್ ಕೂಡ ಎದುರಿಗೆ ಬಂದು ನಿಂತ. ಧರಣಿ ಒಮ್ಮೆ ಅವನತ್ತ ಕಣ್ಣೆತ್ತಿ ನೋಡಿದ್ಲು. ಅವನ ಮುಖ ಬಿಗಿಯಾಗಿತ್ತು. ಅವಳು ಮತ್ತೆ ಅವನನ್ನು ನೋಡುವ ಸಾಹಸ ಮಾಡಲೇ ಇಲ್ಲ. ಹೊರಡುವಾಗ ಎಲ್ಲರಿಗೂ ಹೇಳಿ ಅನೀಶ್ನತ್ತ ನೋಡದೆ ತಗ್ಗಿದ ದನಿಯಲ್ಲಿ ಬರ್ತೀನಿ ಎಂದ್ಲು. ಅವನು ಕೇವಲ ಹ್ಞೂ ಅಂತ ಉತ್ತರ ನೀಡಿದ್ದ.
ಅಲ್ಲಿಂದ ಹಿಂತಿರುಗಿ ನೋಡಿದಾಗ ಹೊರಬಂದ ಧರಣಿಗೆ ಕ್ಷಣಗಳ ಹಿಂದೆ ಇದ್ದ ಮಧುರವಾದ ಭಾವನೆ ಕಹಿಯಾಗಿ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಡುತ್ತೆ. ಕತೆ ಮುಂದುವರಿಯುತ್ತೆ. ಪ್ರತಿದಿನ ಮಧ್ಯಾಹ್ನದೊತ್ತು ಈ ಕತೆ ಅಪ್ಲೋಡ್ ಆಗುತ್ತೆ. ದಯವಿಟ್ಟು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗಿದ್ರೆ ಮಾತ್ರ ನಾವು ಕತೆಗಳನ್ನು ಹಾಕೋಕ್ಕೆ ಪ್ರೋತ್ಸಾಹ ಸಿಗುತ್ತೆ.